ನಿಮಗೆ ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಅಂತ. ಏನು ಹೇಳ್ತಿದೀಯ ಜನ್ಸಿ? ನೀನೇನು ಮಾತಾಡ್ತಿದೀಯ ಅಂತ ಪ್ರಜ್ಞೆ ಇದೆಯಾ? ನಾನೇನು ಮಾತಾಡ್ದೆ ಅಕ್ಕ? ನಿಮ್ಮ ಅಣ್ಣಂಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಮಾತಾಡ್ತೀಯಲ್ವಾ? ಅದು ನಿಮ್ಮ ಅತ್ತಿಗೆ ಮುಂದೆ. ನಿನ್ನಿಂದ ಹೇಗಮ್ಮ ಸಾಧ್ಯ ಅದು? ಇಂದು ಒಂದು ತೀರ್ಮಾನಕ್ಕೆ ಬನ್ನಿರಿ. ದೇವರೇ ನೂತನ ಪಡಿಸಿರಿ, ನಿಮ್ಮ ಫಲಗಳನ್ನು ಕೊಡಿರಿ. ನನ್ನ ಮಾತಲ್ಲ, ನಿಮ್ಮ ಮಾತನ್ನು ನಾಲಿಗೆಯಲ್ಲಿ ಇಡಿರಿ. ದೇವರೇ ನನ್ನ ಮಾತು ಯಾರನ್ನು ಗಾಯಪಡಿಸಬಾರದು. ದೇವರೇ ನನ್ನ ಮಾತು ಯಾರನ್ನು ನೋಯಿಸಬಾರದು. ಮತ್ತೊಬ್ಬರನ್ನು ಪ್ರೀತಿಸುವಂತೆ ಇರಬೇಕು. ಆ ರೀತಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿರಿ. ದೇವರು ನಡೆಸುತ್ತಾರೆ. ನಿಮ್ಮ ಮೂಲಕ ದೇವರ ನಾಮ ಮಹಿಮೆ ಹೊಂದುತ್ತದೆ. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನದಲ್ಲಿ ಮಾತಿನಿಂದ ಚುಚ್ಚಬೇಡ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಕಠಿಣವಾದ ಮಾತುಗಳು ಅನೇಕರನ್ನು ಗಾಯಗೊಳಿಸುತ್ತದೆ, ಆದರೆ ಕನಿಕರದ ಮಾತುಗಳು ಗಾಯಗೊಂಡ ಹೃದಯವನ್ನು ಸಂತೈಸುತ್ತದೆ. ನಮ್ಮ ಹಿರಿಯರು ಹೇಳುತ್ತಾರೆ, ಯೋಚಿಸುವುದನ್ನೆಲ್ಲ ಮಾತಾಡಬೇಡ, ಯೋಚಿಸಿ ಮಾತಾಡು ಎಂಬುದಾಗಿ. ಅನೇಕರು ಉಗ್ರ ಕೋಪಗೊಂಡು ಯೋಚನೆಗೆ ಬರುವುದನ್ನೆಲ್ಲ ಮಾತಾಡಿ ಅನೇಕರ ಹೃದಯಗಳನ್ನು ಗಾಯಗೊಳಿಸುವರು. ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರೂ ಇದ್ದಾರೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಕತ್ತಿ ತಿವಿದಂತೆ ಆಡಿದ ಮಾತುಗಳು ಅನೇಕರ ಹೃದಯವನ್ನು ಗಾಯಗೊಳಿಸಿ ಕುಟುಂಬವನ್ನು ಹೊಡೆಯುವಂಥದ್ದಾಗಿದೆ. ನಮ್ಮ ಮಾತುಗಳು ಮತ್ತೊಬ್ಬರ ಹೃದಯವನ್ನು ಗಾಯಗೊಳಿಸುವಂಥದ್ದಾಗಿರಬಾರದು, ಹೃದಯಗಳನ್ನು ಕಟ್ಟುವಂಥದ್ದಾಗಿರಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಯಾವ ಪರಿಸ್ಥಿತಿಯಾಗಿದ್ದರೂ ನಾವು ಆಡುವಂಥ ಮಾತುಗಳಲ್ಲಿ ಗಮನ ಕೊಡುವುದು ಬಹಳ ಮುಖ್ಯ. ಈಗ ಮೊದಲನೇದಾಗಿ ನೀವು ಆಸಕ್ತಿಯಿಂದ ಕಾದಿರುವ ಜ್ಯೋತಿ ಅಕ್ಕ ನಾಟಕ. ಹಾಯ್ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಣ್ಣ. ಅತ್ತಿಗೆ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು, ನೀನು ಸ್ಟಡೀಸ್ ಎಲ್ಲ ಹೇಗೆ ಹೋಗ್ತಿದೆ? ಸೂಪರಾಗಿ ಹೋಗ್ತಾ ಇದೆ ಅಣ್ಣ. ಹೌದು, ನೀನೇನು ಈ ಥರ ಬರ್ತಾ ಬರ್ತಾ ಸಣ್ಣ ಆಗ್ತಾ ಇದೀಯಾ? ಊಟ ಎಲ್ಲ ಸರಿ ಇಲ್ವಾ ಹೇಗೆ? ಊಟ ಎಲ್ಲ ಚೆನ್ನಾಗೇ ಇದೆ. ನಿಮ್ಮಣ್ಣ ಯಾವಾಗಮ್ಮ ದಪ್ಪ ಇದ್ರು ನೋಡಕ್ಕೆ? ಹೇಗಿದ್ದೀರಾ ಅತ್ತಿಗೆ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ಯಾವಾಗ ಬಂದಮ್ಮ? ನಾನು ಚೆನ್ನಾಗಿದ್ದೀನಿ. ನಾನು ಬಂದು 2 ದಿನ ಆಯಿತು. 2 ದಿನ ಆಗೋಯ್ತಾ? ಹೌದಣ್ಣ, 2 ದಿನ ಆಯಿತು. ಅಮ್ಮನ ಹತ್ರ ಇದ್ದೆ. ಅಮ್ಮನ ಹತ್ರನಾ? ಹೌದು. ನಾನು ಏನು ಮಾಡೋದು, ರಜೆ ಸಿಗೋದೇ 2 ದಿನ. ಅಲ್ಲ, ಅಮ್ಮನ ಜೊತೆ ಇರಲಾ ಇಲ್ಲ ನಿಮ್ಮನ್ನ ನೋಡಕ್ ಬರಲ್ಲ ಹೇಳಿ? ನೀವು ಅಮ್ಮನ ಹತ್ರ ಹೋಗೋದಿಲ್ಲ, ಅಮ್ಮನೂ ಇಲ್ಲಿ ಬರೋಕ್ಕಾಗೋದಿಲ್ಲ. ನಾನು ಏನು ಮಾಡಲಿ ಹೇಳಿ? ಸರಿ ಸರಿ, ನೀನು ಹೋಗಿ ಫ್ರೆಶ್ ಆಗಿಬಿಟ್ಟು ಬಾ, ಊಟ ಮಾಡೋಣ. ಅವಳಿಗೆ ಹಾಕಮ್ಮ. ಏನು ಊಟ ಅಣ್ಣ ಇದು? ಇದನ್ನ ಹೇಗಾದ್ರೂ ತಿಂತಿದೆಯೋ? ಅಮ್ಮ ಮಾಡ್ಕೊಡೋದು ಎಷ್ಟು ಟೇಸ್ಟಾಗಿರುತ್ತೆ. ಇದನ್ನ ಇಷ್ಟು ದಿನ ತಿಂತಾ ಇದೀಯಾ?
ಚೆನ್ನಾಗೇ ಇದೆಯಲ್ಲ ಜನ್ಸಿ, ಆ ಥರ ಏನು ಕೆಟ್ಟಾಗಿಲ್ವಲ್ಲ? ಚೆನ್ನಾಗಿದ್ಯಾ? ಯಾರು ನೀನಾ ಈ ಥರ ಹೇಳ್ತಾ ಇರೋದು? ಇದೇ ಮನೆಯಲ್ಲಾಗಿದ್ರೆ ಏನೆಲ್ಲ ಹೇಳ್ತಾ ಇದ್ದೆ. ಇವಾಗ ಇದು ಕೂಡ ನಿನಗೆ ಚೆನ್ನಾಗೇ ಇರುತ್ತೆ ಅಲ್ವಾ ಅತ್ಗೆ? ಮಾಲತಿ, ಸರಿ ತಿನ್ನು. ಏನಮ್ಮ ರೆಸ್ಟ್ ಮಾಡಲಿಲ್ವಾ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡತ್ತಾನೆ? ರೆಸ್ಟ್ ಎಲ್ಲ ಬೇಡ ಅಣ್ಣ, ರೂಮಿಗೆ ಹೋಗಿದ್ದೆ, ಅತ್ತಿಗೆ ಮಲ್ಕೊಂಡಿದ್ರು, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಬೇರೆ ರೂಮ್ ಇದೆಯಲ್ಲಮ್ಮ? ಅದು ಬಿಡೋಣ. ಶರ್ಟೆಲ್ಲ ಏನಣ್ಣ ಬಿಳಿಚ್ಕೊಬಿಟ್ಟಿದೆ. ಅಮ್ಮ ಹೋಗಿಬೇಕಾದ್ರೆ ಶರ್ಟೆಲ್ಲ ಹೊಳಿತಾ ಇರೋದು. ಇವಾಗ ಇವಾಗೂ ಚೆನ್ನಾಗೇ ಇದೆ ಅಮ್ಮ. ನೀನು ಯಾಕೆ ಕರೆ ನೋಡ್ತೀಯಾ? ಚೆನ್ನಾಗಿರೋ ಕಡೆ ನೋಡ್ಬೋದಲ್ಲ. ಮಾಲತಿ, ಅವಳೇನೋ ಜಾಲಿಯಾಗಿ ಮಾತಾಡ್ತಾ ಇದ್ದಾಳೆ, ಅದನ್ನು ಹೋಗಿ ನೀನು... ಅವಳು ಜಾಲಿಯಾಗಿ ಹೇಳೋ ಥರ ಕಾಣ್ತಿಲ್ವಲ್ಲ. ನಿಜ ತಾನೇ ಹೇಳ್ದೆ ಅತ್ತಿಗೆ. ಜೆನ್ಸಿ, ನೀನು ಒಳಗಡೆ ಹೋಗು. ನನ್ನನ್ನು ಯಾಕಣ್ಣ ಒಳಗಡೆ ಹೋಗಿ ಕೇಳ್ತಿದ್ದೀರಾ? ಸ್ವಲ್ಪ ಒಳಗಡೆ ಹೋಗ್ಮಾ. ಮಾಲತಿ, ಅವಳೇನೋ ಚಿಕ್ಕ ಹುಡುಗಿ, ತಿಳಿದಲ್ಲೇ ಮಾತಾಡ್ತಾಳೆ, ನೀನು ಮಾತಿಗೆ ಮಾತು ಕೊಡ್ತಾ ಇದೀಯಾ? ಅವಳ ಚಿಕ್ಕ ಹುಡುಗಿ. ಏನು ಹೇಳು? ಏನಣ್ಣ ನೀನು ಈ ಥರ ಎಲ್ಲ ಮಾಡ್ತೀಯಾ? ನಾನೇನು ಮಾಡಿದೆ? ಬಟ್ಟೆ ಎಲ್ಲ ಒಣಗಾಕಕ್ಕೆ ತರ್ತಾ ಇದೀಯಾ? ಮನೇಲಿ ಇದನ್ನೇನು ಮಾಡ್ತಾ ಇರಲಿಲ್ಲ. ಅಮ್ಮ ಎಷ್ಟು ಹೇಳಿದ್ರು ಮಾಡ್ತಾ ಇರಲಿಲ್ವಲ್ಲ, ಇವಾಗ ಫುಲ್ಲು ಬದಲಾಗ್ಬಿಟ್ಟಿದ್ಯಾ. ಓ, ಅಮ್ಮ ಇದಕ್ಕಿನ ಇಲ್ಲಿ ಬರೋದೇ ಇಲ್ಲ? ಆ ಥರ ಎಲ್ಲ ಏನಿಲ್ಲಮ್ಮ, ನೀನು ಕೆಳಗಡೆ ಹೋಗು. ಏನಮ್ಮ, ಬರೀ ಹುಡುಗಿರ ಫೋಟೋಗಳೇ ಇದೆ? ಯಾರು ಇವರೆಲ್ಲ? ನಿನಗೆ ಅಣ್ಣ. ನನಗ? ಹೌದಣ್ಣ, ಅಮ್ಮನೇ ನೋಡಕ್ ಹೇಳಿದ್ದು. ಅಮ್ಮ ನೋಡಕ್ ಹೇಳಿದ್ರಾ? ಏನಕ್ಕೆ? ಇನ್ನೇನಕ್ಕೆ, ಮೊಮ್ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು ಮುದ್ದು ಮಾಡೋದು ಬೇಡವಾ? ಏನು ಹೇಳ್ತಿದ್ಯಾ? ನಿಮಗೆ ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಅಂತ. ಏನು ಹೇಳ್ತಿದೀಯ ಜನ್ಸಿ? ನೀನೇನು ಮಾತಾಡ್ತಿದೀಯ ಅಂತ ಪ್ರಜ್ಞೆ ಇದೆಯಾ? ಮಾಲತಿ, ಅಳ್ಬೇಡಮ್ಮ. ಅವಳೇನೋ ಚಿಕ್ಕ ಹುಡುಗಿ, ತಿಳಿದಲ್ಲೇ ಮಾತಾಡಿದ್ಲು. ಅವಳ ಪರವಾಗಿ ನಾನಿನ ಹತ್ರ ಕ್ಷಮಾಪಣೆ ಕೇಳ್ತೀನಮ್ಮ. ಅಕ್ಕ, ನೀವಿಲ್ಲಿ? ಮಾಲತಿ ಚರ್ಚ್ ಕಟ್ಟಕ್ಕೆ ಹಣ ಕೊಡ್ತೀನಿ ಅಂತ ಹೇಳಿದ್ಲು, ಇಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ನೀನು ಈ ಥರ ಮಾತಾಡ್ತಿದ್ಯಾ? ನಾನೇನು ಮಾತಾಡ್ದೆ ಅಕ್ಕ? ನಿಮ್ಮ ಅಣ್ಣಂಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಮಾತಾಡ್ತೀಯಲ್ವಾ? ಅದು ನಿಮ್ಮ ಅತ್ತಿಗೆ ಮುಂದೆ. ನಿನ್ನಿಂದ ಹೇಗಮ್ಮ ಸಾಧ್ಯ ಅದು? ಇದರಲ್ಲಿ ಏನಕ್ಕ ತಪ್ಪು? ನಮ್ಮ ಅಮ್ಮನಿಗೇನು ಆಸೆ ಇರಲ್ವಾ? ಜೆನ್ಸಿ, ನೀನು ಮಾಡ್ತಿರೋದು ತುಂಬ ದೊಡ್ಡ ತಪ್ಪು. ನೀನು ಬಂದಾಗ್ಲಿಂದ ನಿನ್ನ ಮಾತೇ ಸರಿ ಇಲ್ಲ. ಓ, ನಾನು ಬಂದಿದ್ದೆ ನಿಮ್ಗೆ ಇಷ್ಟ ಆಗಿಲ್ಲ, ಹೌದ್ ತಾನೇ? ನೀನು ಬಂದಿದ್ದು ಎಲ್ಲರಿಗೂ ಸಂತೋಷನೇ, ಆದರೆ ಅವಳನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೆಯಲ್ವಾ, ಅದು ಹಿಡಿಸ್ತಾ ಇಲ್ಲ. ಎಲ್ಲರೂ ಈ ಥರ ಹೇಳೋಷ್ಟು ನಾನೇನು ತಪ್ಪಾಗಿ ಮಾತಾಡ್ಬಿಟ್ಟೆ? ಅಡುಗೆ ಚೆನ್ನಾಗಿತ್ತಿಲ್ಲ, ಅಮ್ಮ ಚೆನ್ನಾಗಿ ಮಾಡೋರು ಅಂತ ಹೇಳಿದೆ, ಇದು ತಪ್ಪಾ? ಡ್ರೆಸ್ ಕೊಳೆ ಆಗಿತ್ತು, ಅಮ್ಮ ಆಗಿದ್ರೆ ಚೆನ್ನಾಗಿ ಹೋಗ್ಯೋರು ಅಂತ ಹೇಳಿದೆ, ಇದು ತಪ್ಪಾ? ಸಾಕು, ಮತ್ತೆ ಆರಂಭಿಸ್ಬೇಡ. ಜೆನ್ಸಿ, ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಇಲ್ಲಿ ಬೇಡ, ಹೊರಗಡೆ ಹೋಗೋಣ ಬಾ. ಜೆನ್ಸಿ, ನೀನು ಓದಿರೋವಳು, ಏಸುವನ್ನು ತಿಳಿದಿರೋವಳು, ನೀನು ಈ ಥರ ಮಾತಾಡ್ಬೋದಾ?
ಮತ್ತೊಬ್ಬರ ಕೊರತೆಯನ್ನು ತಿಳಿಸಿ ಹೇಳ್ಬೋದಮ್ಮ, ಆದರೆ ಈ ಥರ ಚುಚ್ಚಿ ಹೇಳ್ಬೋದಾ? ಅಕ್ಕ, ನನ್ನ ಮನ್ಸಿಗೆ ಅನ್ಸಿದ್ನ ಓಪನ್ ಆಗಿ ಮಾತಾಡ್ತೀನಿ ಅಷ್ಟೇ. ಹಾಂ, ನೀನು ಓಪನ್ ಆಗಿ ಮಾತಾಡು, ತಪ್ಪಿಲ್ಲ. ಆದರೆ ಅದು ಮತ್ತೊಬ್ಬರ ಮನಸ್ಸಿಗೆ ಗಾಯ ಮಾಡಬಾರ್ದಲ್ವಮ್ಮ? ಯೋಬನ ಸ್ನೇಹಿತರು ಯೋಬನ ಜೊತೆ ಓಪನ್ ಆಗಿ ಮಾತಾಡಿದ್ರು, ಆದರೆ ಅದು ಯೋಬನ ಮನಸ್ಸನ್ನು ಬಾಧಿಸ್ತು ಅಲ್ವಮ್ಮ? ಯೋಬನು ಹೇಳ್ತಾನೆ, ಅವರು ಆಡಿದ ಮಾತಿನ ನಿಮಿತ್ತ ನನ್ನ ಕಣ್ಗಳು ಹಗಲು ರಾತ್ರಿ ದೇವರನ್ನು ನೋಡಿ ಕಣ್ಣೀರು ಸುರಿಸುತ್ತೆ ಎಂಬುದಾಗಿ. ಹನ್ನಾಳ ಸವತಿಯು ಹನ್ನಾಳಿಗೆ ದುಃಖ ಉಂಟಾಗುವಂತೆ ಮಾತಾಡಿದಳು. ಇಬ್ಬರೂ ಕೂಡ ದೇವರ ಮುಂದೆ ಹೋಗಿ ಅತ್ರು. ಜನ್ಸಿ, ಒಂದು ವೇಳೆ ನಿನ್ನ ಅತ್ತಿಗೆ ನಿನ್ನಿಂದ ದೇವ್ರ ಮುಂದೆ ಹೋಗಿ ಅತ್ತರೆ ದೇವ್ರ ಆ ಕಣ್ಣೀರನ್ನು ನೋಡ್ತಾರೆ ಅಲ್ವಾ? ನೋಡಿ ನಿನ್ನ ವಿಷಯವಾಗಿ ದುಃಖ ಪಡ್ತಾರೆ ಅಲ್ವಮ್ಮ? ಕೆಲವರ ಮಾತುಗಳು ಕತ್ತಿಯಿಂದ ಚುಚ್ಚಿದ ಹಾಗೆ ಇರುತ್ತೆ ಅಮ್ಮ. ವ್ಯಂಗ್ಯ ಮಾಡುವವನ ಮಾತುಗಳು ತಮಾಷೆಗೆ ಮಾತನಾಡಿದ ಥರನೇ ಇರುತ್ತೆ, ಆದರೆ ಅದು ಕೇಳುವಂಥವರ ಹೃದಯವನ್ನು ಚುಚ್ಚುತ್ತೆ. ನಿನ್ನ ಮಾತುಗಳು ಕೂಡ ಹಾಗೆ ತಾನೇ ಅಮ್ಮ? ಅಕ್ಕ, ಅಮ್ಮ ಫೋನ್ ಮಾಡ್ತಿದ್ದಾರೆ, ನಾನು ಮಾತಾಡಿ ಬರ್ತೀನಿ. ಜ್ಯೋತಿ ಅಕ್ಕ ನಾಟಕವನ್ನು ನೋಡಿದ್ರಾ? ಪ್ರಯೋಜನವಾಗಿತ್ತಾ? ಈಗ ಸಹೋದರಿ ಚೆಲ್ಲಾರಾಣಿ ಅಪ್ಪಾದುರೈಯವರು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಂಡು ನಿಮಗಾಗಿ ಪ್ರಾರ್ಥಿಸಲು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನು ಕೇಳಿರಿ. ಕರ್ತನು ನಿಶ್ಚಯವಾಗಿ ಈಗ ನಿಮ್ಮೊಂದಿಗೆ ಮಾತನಾಡಿ ಆಶೀರ್ವದಿಸುವನು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಈ ದಿನದಲ್ಲಿ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ದೇವರು ಕೊಟ್ಟಂತ ಕೃಪೆಗಾಗಿ ಆತನನ್ನು ಸ್ತುತಿಸುತ್ತೇನೆ, ವಂದನೆ ಮಾಡುತ್ತೇನೆ. ನನ್ನ ಪ್ರಿಯರಾದವರೇ, ಕಳೆದ ದಿನಗಳಲ್ಲಿ ನನ್ನನ್ನು ನೋಡಲು ಒಂದು ಕುಟುಂಬದವರು ಬಂದಿದ್ದರು. ಎತ್ತವರು, ಅವರ ಮಗಳು, ಒಬ್ಬ ಮಗ ಬಂದಿದ್ದರು. ಆ ಎತ್ತವರು ಹೇಳಿದರು, ನನ್ನ ಇಬ್ಬರು ಮಕ್ಕಳಿಗೂ ನೀವು ಸ್ವಲ್ಪ ಆಲೋಚನೆ ಕೊಡಬೇಕು. ನನ್ನ ಮಗಳು 10ನೇ ತರಗತಿ ಓದುತ್ತಿದ್ದಾಳೆ. ನಾನು ಸ್ಕೂಲಿಗೆ ಹೋಗಬೇಕು, ನಾನು ಸ್ಕೂಲಿಗೆ ಹೋಗುವುದಿಲ್ಲ, ಹೋಗುವುದಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಓದುವುದಕ್ಕೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ಅದೇ ರೀತಿ ನನ್ನ ಮಗನಿಗೂ ನೀವು ಬುದ್ಧಿಯನ್ನು ಹೇಳಬೇಕು ಎಂದು ಹೇಳಿದರು. ಆಗ ನಾನು ಆ ಮಗಳನ್ನು ನೋಡಿ ಕೇಳಿದೆ, ನೀನು 10th ಸ್ಟ್ಯಾಂಡರ್ಡ್ ಓದುತ್ತಿದ್ದೀಯಾ ಅಮ್ಮ? ನಿನಗೆ ಈ ತಿಂಗಳಿನಲ್ಲಿ ಎಕ್ಸಾಮ್ ಪ್ರಾರಂಭವಾಗುತ್ತದೆ, ನೀನು ಯಾಕೆ ಸ್ಕೂಲಿಗೆ ಹೋಗುತ್ತಿಲ್ಲ, ಏನು ವಿಷಯ ಏನು ಎಂದು ಕೇಳಿದರೆ ಆ ಮಗಳು ಹೇಳಿದಂಥ ಕಾರ್ಯ ಕಣ್ಣೀರಿನಿಂದ ಹೇಳಿದಳು. ಆಂಟಿ, ನನ್ನ ಪಕ್ಕದಲ್ಲಿರುವುದು ನನ್ನ ಅಣ್ಣ. ನನ್ನನ್ನು ಯಾವಾಗಲೂ ಮನೆಯಲ್ಲಿ ನೀನು ಕಪ್ಪಾಗಿದ್ದೀಯಾ, ನೀನು ಅಸಹ್ಯವಾಗಿದ್ದೀಯಾ, ನೀನು ಶಾರ್ಟ್ ಆಗಿದ್ದೀಯಾ, ನಿನ್ನ ಕೂದಲು ಚೆನ್ನಾಗಿಲ್ಲ, ನಿನ್ನ ಮೂಗು ಸರಿ ಇಲ್ಲ ಎಂದು ಏನಾದರೂ ಚುಚ್ಚಿ ಮಾತಾಡುತ್ತಾನೆ. ಅವನ ಮಾತು ನನ್ನ ಹೃದಯವನ್ನು ಗಾಯಪಡಿಸುತ್ತಾ ಇರುತ್ತದೆ. ಏನೋ ಒಂದು ಬಾರಿ ಹೇಳಿದರೆ ಪರವಾಗಿಲ್ಲ, ಒಂದು ದಿನಕ್ಕೆ 3 ಬಾರಿ 4 ಬಾರಿ ನಾನು ಅವನ ಪಕ್ಕದಲ್ಲಿ ಇರುವಾಗೆಲ್ಲ ಹೇಳುತ್ತಾ ಇರುತ್ತಾನೆ. ಈಗ ನನ್ನ ಅಣ್ಣ ನನ್ನ ಫ್ರೆಂಡ್ಸ್ ಮುಂದೆ ಮಾತುಗಳಿಂದ ಚುಚ್ಚುವುದರಿಂದ, ನನ್ನ ಹೃದಯವನ್ನು ಒಡೆಯುವುದರಿಂದ, ನಾನು ಕಣ್ಣೀರನ್ನು ಸುರಿಸುವಂಥ ಪರಿಸ್ಥಿತಿಯನ್ನು ತರುವುದರಿಂದ ನನ್ನ ಫ್ರೆಂಡ್ಸು ಕೆಲವೊಮ್ಮೆ ನನ್ನನ್ನು ನೋಡುವವರು ಸಹ ಈ ಮಾತುಗಳನ್ನು ಹೇಳುತ್ತಾರೆ. ಆದ್ದರಿಂದ ನನಗೆ ಸ್ಕೂಲಿಗೆ ಹೋಗಲು ಆಗುತ್ತಿಲ್ಲ, ನನ್ನ ಫ್ರೆಂಡ್ಸನ್ನು ನೋಡಲು ಆಗುತ್ತಿಲ್ಲ, ಒಮ್ಮನಸ್ಸಿನಿಂದ ನನ್ನಿಂದ ಓದಲು ಆಗುತ್ತಿಲ್ಲ, ಆದ್ದರಿಂದ ಓದುವುದೇ ಬೇಡ ಎಂಬ ಯೋಚನೆ ನನಗೆ ಬಂದಿತು ಎಂದು ಹೇಳಿದಳು. ಆ ಸುಂದರವಾದ ಮಗನನ್ನು ನೋಡಿ ನಾನು ಅವನನ್ನು ಕೇಳಿದೆ. ಆಗ ಆ ಹುಡುಗನು ಹೇಳಿದನು, ಹೌದು, ಅವಳು ಹೇಳುವುದೆಲ್ಲ ಸರಿ, ನನ್ನ ಸ್ವಭಾವ ಆ ರೀತಿ. ಅದು ಮಾತ್ರವಲ್ಲ, ನನಗೆ ಸಮಯ ಕಳೆಯಬೇಕೆಂದರೆ ನನ್ನ ತಂಗಿಯನ್ನು ಈ ರೀತಿ ಹೇಳುತ್ತಾ ಇರುತ್ತೇನೆ, ಈ ರೀತಿಯ ಮಾತುಗಳನ್ನಾಡಿ ಅವಳನ್ನು ವೇದನೆ ಪಡಿಸುತ್ತೇನೆ ಎಂದು ಅವರ ತಮ್ಮನು ಹೇಳಿದ ಮಾತುಗಳನ್ನು ನೋಡಿರಿ. ಅದು ನನಗೊಂದು ಟೈಮ್ ಪಾಸು. ಅದು ಮಾತ್ರವಲ್ಲ, ಅವಳನ್ನು ಮಾತಿನಿಂದ ಚುಚ್ಚಿ ಅವಳು ಅಳುವುದನ್ನು ನೋಡುವುದಕ್ಕೆ ನನಗೆ ಅದರಲ್ಲಿ ಒಂದು ಸಂತೋಷ. ನನ್ನ ಸ್ವಭಾವವೇ ಆ ರೀತಿ, ನನ್ನಿಂದ ಬದಲಾಯಿಸಿಕೊಳ್ಳಲಾಗುವುದಿಲ್ಲ ಎಂದು ಆ ತಮ್ಮನು ಹೇಳಿದನು. ದೇವರ ಸಮ್ಮುಖದಲ್ಲಿ ಇಬ್ಬರಿಗೂ ದೇವರ ಆಲೋಚನೆಯನ್ನು ಕೊಡುವಂತೆ ದೇವರು ಕೃಪೆ ಮಾಡಿದರು. ನೋಡಿರಿ, ಇದೇ ರೀತಿ ಎಷ್ಟೋ ಕುಟುಂಬಗಳನ್ನು ಕುರಿತು ನಾನು ಸೇವೆಯ ಹಾದಿಯಲ್ಲಿ ಹೇಳಬಹುದು. ಒಂದು ವೇಳೆ ನೀವು ಇಂದಿಗೂ ಇದೇ ಸ್ವಭಾವದಲ್ಲಿ ಅನೇಕರ ಹೃದಯ ಗಾಯವಾಗುವಂತೆ
ಅನೇಕರ ಹೃದಯವನ್ನು ಚುಚ್ಚುವಂಥ ಸ್ವಭಾವದಲ್ಲಿ ನೀವು ಮಾತನಾಡುತ್ತಾ ಇದ್ದರೆ ಆ ಅನುಭವವನ್ನು ಬಿಟ್ಟು ಹೊರಗೆ ಬರಬೇಕು. ದೇವರ ವಾಕ್ಯವು ಹೇಳುತ್ತದೆ, ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತದೆ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಆಗ ನಮ್ಮ ಬಾಯಲ್ಲಿ, ನಮ್ಮ ನಾಲಿಗೆಯಲ್ಲಿ ಮತ್ತೊಬ್ಬರನ್ನು ಚುಚ್ಚಿ ಮಾತನಾಡುವಂಥ ಮಾತುಗಳು, ಮತ್ತೊಬ್ಬರನ್ನು ವೇದನೆ ಪಡಿಸುವಂಥ ಮಾತುಗಳು ಬರಲೇಬಾರದು. ಅರಣ್ಯಕಾಂಡ 12ನೇ ಅಧ್ಯಾಯವನ್ನು ನೋಡುವುದಾದರೆ, ಮೋಶೆಗೆ ವಿರೋಧವಾಗಿ ಮಿರ್ಯಮ್ಮಳು ಆರೋನನು ಮಾತನಾಡುತ್ತಾರೆ. 12ನೇ ಅಧ್ಯಾಯವನ್ನು ಓದಿ ತಿಳಿದುಕೊಳ್ಳಬಹುದು. ಮೋಶೆಯನ್ನು ಕುರಿತು ಹೇಳಲಾಗಿದೆ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಎಂದು ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲ, ಅರಣ್ಯಕಾಂಡ 12ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ದೇವರು ನೋಡಿರಿ, ಮೋಶೆಯನ್ನು ಕುರಿತು ಹೇಳುತ್ತಾರೆ, ಅವನು ನಂಬಿಗಸ್ತನು, ನಾನು ಮೋಸೆಯೊಂದಿಗೆ ಪ್ರತ್ಯಕ್ಷವಾಗಿ ಮಾತಾಡುವೆನು. ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ದೇವರೇ ಕೇಳುತ್ತಾರೆ. ಆದರೆ ಇಂದು ನೋಡಿರಿ, ದೇವರಿಗೆ ಭಯಪಡುವಂಥ ಭಯ ನಮ್ಮಲ್ಲಿ ಕಾಣಲ್ಪಡಬೇಕೆಂದರೆ ಮತ್ತೊಬ್ಬರ ಹೃದಯ ವೇದನೆ ಪಡುವಂಥ ಮಾತುಗಳನ್ನು ಆಡಬಾರದು, ಮತ್ತೊಬ್ಬರ ವಿರೋಧವಾಗಿ ಮಾತನಾಡಬಾರದೆಂದು ದೇವರು ಹೇಳುತ್ತಾರೆ. ಸುಂದರವಾಗಿ ಹೇಳಲಾಗಿದೆ, ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯ ಪಡಬೇಕಾಗಿತ್ತು. ಆಗ ಕರ್ತನಿಗೆ ಭಯಪಡುವಂಥ ಭಯ ನಮಗಿರಬೇಕು, ಆ ದೇವರ ಭಯ ನಮ್ಮಲ್ಲಿ ಕಾಣಲ್ಪಡಬೇಕು. ಆಗ ನಾವು ಮತ್ತೊಬ್ಬರಿಗೆ ವಿರೋಧವಾಗಿ ಮಾತಾಡಬಾರದು, ಮತ್ತೊಬ್ಬರ ಹೃದಯ ಗಾಯಗೊಳ್ಳುವಂಥ ಮಾತನ್ನು ಆಡಬಾರದು. ನಮ್ಮ ಬಾಯಲ್ಲಿ ದೇವರ ಪ್ರೀತಿ ತುಂಬಿದ ಮಾತು ಹೊರಬರಬೇಕು. ಮತ್ತೊಬ್ಬರನ್ನು ಸಂತೈಸುವಂಥ ಮಾತು ನಮ್ಮಲ್ಲಿ ಬರಬೇಕು. ಒಂದು ಸಂತೈಸುವಂಥ ಮಗನಾಗಿ, ಒಬ್ಬ ಸಂತೈಸುವ ಮಗಳಾಗಿ, ಒಬ್ಬ ಸಂತೈಸುವ ತಾಯಿಯಾಗಿ, ಒಬ್ಬ ಸಂತೈಸುವ ತಂದೆಯಾಗಿ ದೇವರು ನಮ್ಮನ್ನು ರೂಪಿಸಿದ್ದಾರೆ. ನಾವು ಮಾತನಾಡುವ ಮಾತು ಮತ್ತೊಬ್ಬರ ಹೃದಯವನ್ನು ಸಂತೋಷಪಡಿಸಬೇಕು. ಅದು ಮಾತ್ರವಲ್ಲ, ಮತ್ತೊಬ್ಬರ ಹೃದಯ ಗಾಯಗೊಂಡಿದೆಯಾ, ನಮ್ಮ ಮಾತು ಅವರನ್ನು ಸಂತೈಸುವಂತೆ ಇರಬೇಕು, ಗಾಯವನ್ನು ಕಟ್ಟುವಂತೆ ಇರಬೇಕು. ಅದನ್ನೇ ಕರ್ತನು ಎದುರು ನೋಡುತ್ತಾನೆ. ಕೆಲವರು ಹೇಳುತ್ತಾರೆ, ನೋಡಿರಿ, ನನಗೆ ಇಷ್ಟು ಕಷ್ಟ, ನನಗೆ ಎಷ್ಟೋ ಸಮಸ್ಯೆ, ಇಷ್ಟು ಇಕ್ಕಟ್ಟಿನಲ್ಲೂ ಒಂದು ಸಂತೈಸುವಿಕೆಯ ಮಾತು ಅವರ ಬಳಿ ಸಿಕ್ಕುತ್ತದೆ ಎಂದು ಹೋದೆ. ಅವರು ಹೇಳಿದಂಥ ಮಾತು ಏನೆಂದರೆ, ನೀನು ಮಾಡಿದಂಥ ಪಾಪದಿಂದಲೇ ಇಷ್ಟು ಕಷ್ಟ, ವೇದನೆ, ನಿನ್ನೊಳಗೆ ಒಂದು ನಂಬಿಕೆ ಇಲ್ಲ, ನೀನಿನ್ನೂ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸಲಿಲ್ಲ. ಹೀಗೆ ಒಂದು ಸಂತೈಸುವಿಕೆಯ ಮಾತನ್ನು ಕೇಳಲು ಹೋದ ನನ್ನನ್ನು ಎಂದು ಕೊರತೆ ಹೇಳಿ ಅವರ ಮಾತಿನಿಂದ ನನ್ನನ್ನು ಚುಚ್ಚುತ್ತಲೇ ಇರುತ್ತಾರೆ. ನೋಡಿರೆ, ಸಂತೈಸುವಿಕೆ ಸಿಕ್ಕುತ್ತದೆ ಎಂದು ಹೋದ ನಾನು ವೇದನೆಯಲ್ಲಿ ಅಧಿಕವಾದ ವೇದನೆಯಿಂದ ತಿರುಗಿ ಬಂದೆ ಎಂದು ಹೇಳಿದರು. ಪ್ರಿಯರಾದವರೇ, ಸಂತೈಸುವಿಕೆ ಇಲ್ಲದವರಾಗಿ ಇದ್ದಾರಾ? ಅಯ್ಯೋ, ಇವರ ಬಾಯಿಂದ ಒಂದು ಮಾತು ಬರುವುದಿಲ್ಲ ಎನ್ನುವರಿಗೆ ಕೃಪೆಯಿಂದ ರಕ್ಷಿಸಿರುವ ನಮ್ಮನ್ನು ಕರ್ತನ ಸಂತೈಸುವಿಕೆಯನ್ನು ಹೇಳಿ ಅವರನ್ನು ಸಂತೈಸುವಂತೆ, ಅವರನ್ನು ಧೈರ್ಯಪಡಿಸುವಂತೆ, ಕರ್ತನಲ್ಲಿ ಬಲಪಡಿಸುವಂತೆ, ಕರ್ತನಲ್ಲಿ ನಂಬಿಕೆ ಬೆಳೆಸುವಂತೆ ದೇವರು ನಮ್ಮನ್ನು ಎದುರು ನೋಡುತ್ತಾ ಇರುತ್ತಾರೆ. ಇಂದಿಗೂ ಪ್ರಿಯರಾದವರೇ, ಆ ಅನುಭವವನ್ನು ಹೊಂದಿಕೊಳ್ಳುವಂತೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು ಎಂದು. ಆಗ ಇಕ್ಕಟ್ಟುಗಳು ಬರದಂತೆ ದೇವರ ಸಮ್ಮುಖದಲ್ಲಿ, ದೇವರೇ ನನ್ನ ಬಾಯ ಮಾತನ್ನು ನೀವು ಜವಾಬ್ದಾರಿ ತೆಗೆದುಕೊಳ್ಳಿರಿ. ದೇವರೇ, ನನ್ನ ಬಾಯಲ್ಲಿ ನಿಮಗೆ ಇಷ್ಟವಿಲ್ಲದ ಒಂದು ಮಾತು ಬರಬಾರದು, ನಿಮಗೆ ಚಿತ್ತ ಇಲ್ಲದ ಮಾತನ್ನು ಮಾತನಾಡಬಾರದು. ನನ್ನ ಮಾತು ಮತ್ತೊಬ್ಬರನ್ನು ಸಂತೈಸಬೇಕು. ಪ್ರತಿದಿನ ಬೆಳಗ್ಗೆ ಈ ರೀತಿ ಪ್ರಾರ್ಥಿಸಿರಿ, ಯಾರ ಬಳಿ ಹೇಗೆ ಮಾತನಾಡಬೇಕು, ಏನು ಮಾತನಾಡಬೇಕೆಂದು ಕಲಿಸಿಕೊಡಿರಿ. ನನ್ನಲ್ಲಿ ನನ್ನ ಜ್ಞಾನವು, ನನ್ನ ಬಲವು ಏನೂ ಇಲ್ಲಪ್ಪ, ನನ್ನನ್ನು ನೀವು ಆಳ್ವಿಕೆ ಮಾಡಿರಿ. ನಾವು ಆ ರೀತಿ ಕೇಳಬೇಕು. ಮತ್ತೊಬ್ಬರು ಹೇಳಬೇಕು, ನಿಮ್ಮ ಮಾತು ನನ್ನನ್ನು ಸಂತೈಸಿತು ಎಂದು, ನಿಮ್ಮ ಮಾತು ನನ್ನನ್ನು ಧೈರ್ಯಪಡಿಸಿತು ಎಂದು ಹೇಳುವಂತೆ ನಿಮ್ಮ ಮಾತನ್ನು ಕೇಳಬೇಕು ದೇವರೇ ಎಂದು ದೇವರ ಸಮ್ಮುಖದಲ್ಲಿ ಒಪ್ಪಿಸಿ ಪ್ರಾರ್ಥಿಸಿ ಎಂದು ನಾವು ಹೋಗುವಾಗ ಕರ್ತನು ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ. ಕೆಲವರು ಈ ರೀತಿ ಹೇಳುತ್ತಾರೆ, ನನ್ನ ಮಾತೇ ಈ ರೀತಿ, ಅದನ್ನು ಬದಲಾಯಿಸಲಾಗುವುದಿಲ್ಲ. ಬದಲಾಯಿಸುವುದಕ್ಕೆ ಕರ್ತನಿಂದ ಸಾಧ್ಯ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರ್ತನ ಬಲದಿಂದ ಎಲ್ಲವೂ ಸಾಧ್ಯ. ಆಗ ಪರಿಶುದ್ಧಾತ್ಮನ ಕೈಯಲ್ಲಿ, ದೇವರೇ ನನ್ನನ್ನು ಜವಾಬ್ದಾರಿ ತೆಗೆದುಕೊಳ್ಳಿರಿ. ಇಂದು ನಾನು ಯಾರ ಬಳಿ ಮಾತನಾಡಬೇಕೋ ಅವರ ಬಳಿ ಮಾತನಾಡಬೇಕು, ಯಾವ ಮಾತುಗಳನ್ನು ಆಡಬೇಕೋ ಎಂದು ನೀವು ಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಟ್ಟರೆ ಪರಿಶುದ್ಧಾತ್ಮನು ನಮ್ಮನ್ನು ಆಳ್ವಿಕೆ ಮಾಡುತ್ತಾರೆ. ನಮ್ಮ ಮಾತು ಸಂತೈಸುವಿಕೆಯನ್ನು ಉಂಟು ಮಾಡುತ್ತದೆ, ನಮಗೆ ಆಶ್ಚರ್ಯಕರವಾಗಿರುತ್ತದೆ.
ಸೇವೆಯ ಹಾದಿಯಲ್ಲಿ ಹೆಮ್ಮೆಗಾಗಿ ಹೇಳಲಿಲ್ಲ, ದೇವರ ಮಹಿಮೆಗಾಗಿ ಹೇಳುತ್ತೇನೆ. ದೇವರ ಸಂತೈಸುವಿಕೆಯ ಮಾತನ್ನು ಹೇಳಿ ಅವರನ್ನು ಕಳಿಸುವಾಗ ಮತ್ತೊಂದು ದಿನ ಬರುತ್ತಾರೆ. ದೇವರು ನಿಮ್ಮ ಮೂಲಕ ಸಂತೈಸುವಿಕೆಯ ಮಾತನ್ನು ಅಂದು ಕೊಟ್ಟರು. ಇಲ್ಲದಿದ್ದರೆ ಅಂದು ಎಂತಹ ತೀರ್ಮಾನದಲ್ಲಿ ನಾನಿದ್ದೆಂದರೆ, ಸಾಕು, ಈ ಇಕ್ಕಟ್ಟು ನಿಂದನೆಯ ಮಧ್ಯದಲ್ಲಿ ಬದುಕಿ ಏನು ಪ್ರಯೋಜನ, ಆತ್ಮಹತ್ಯೆ ಮಾಡಿಕೊಳ್ಳೋಣ, ಜೀವನ ಮುಗಿಸಿಕೊಳ್ಳೋಣ ಎಂಬ ಯೋಚನೆ ಬಂದಿತು. ನೀವು ಮಾತನಾಡಿದ ಕರ್ತನ ಮಾತಿನಿಂದ ನಾನು ಸಂತೈಸುವಿಕೆಯನ್ನು ಹೊಂದಿದೆ, ಬಲಗೊಂಡಿದೆ. ಇಂದು ದೇವರಲ್ಲಿ ನಂಬಿಕೆಯಾಗಿ ಬಲಗೊಂಡಿರುವ ನನ್ನನ್ನು ಘನಪಡಿಸಿದ್ದಾರೆ ಮತ್ತು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಎಂದು ಹೇಳಿದರು. ಇದು ನನ್ನ ಸಾಮರ್ಥ್ಯವಲ್ಲ, ಅದು ನಮ್ಮ ಜ್ಞಾನವೂ ಅಲ್ಲ, ನಮ್ಮ ಸಾಮರ್ಥ್ಯವೂ ಅಲ್ಲ. ದೇವರ ಸಮ್ಮುಖದಲ್ಲಿ ಪ್ರತಿದಿನವೂ ನನ್ನನ್ನು ಒಪ್ಪಿಸಿಕೊಟ್ಟು ನನ್ನನ್ನು ಆಳ್ವಿಕೆ ಮಾಡಿ ಎಂದು ಹೇಳುವುದು ಉಂಟು. ದೇವರೇ, ನನ್ನ ಬಾಯ ಮಾತನ್ನು ಜವಾಬ್ದಾರಿ ತೆಗೆದುಕೊಳ್ಳಿರಿ ಎಂದು ಒಪ್ಪಿಸಿಕೊಡುವಾಗ ಕರ್ತನು ನಮ್ಮನ್ನು ಆಳ್ವಿಕೆ ಮಾಡುತ್ತಾರೆ. ನಮ್ಮ ಮಾತು ಮತ್ತೊಬ್ಬರನ್ನು ಆಳ್ವಿಕೆ ಮಾಡುತ್ತದೆ. ಏಕೆಂದರೆ ದೇವರು ಹೇಳುತ್ತಾರೆ, ಒಂದು ಮನೆಗೆ ಹೋಗುವಾಗ ಸಮಾಧಾನದ ಮಾತನ್ನು ಹೇಳಿರಿ. ಆಗ ಕರ್ತನು ನಮ್ಮ ಮೂಲಕವಾಗಿ ಸಮಾಧಾನ ಇಲ್ಲದ ಕುಟುಂಬದವರಿಗೆ ಸಮಾಧಾನದ ಮಾತುಗಳನ್ನು ಹೇಳಲು ದೇವರು ನಮ್ಮನ್ನು ಆಶೀರ್ವಾದದ ಪಾತ್ರೆಯಾಗಿ ಇಟ್ಟಿದ್ದಾರೆ. ಆಗ ಕರ್ತನು ನಮ್ಮನ್ನು ಹಲವರಿಗೆ ಆಶೀರ್ವಾದವಾಗಿ ಇಡುವಂಥ ಕರ್ತನ ಕೈಲಿ ನಮ್ಮನ್ನು, ನನ್ನ ಮಾತುಗಳು ಅನೇಕ ಕುಟುಂಬಗಳಿಗೆ ಆಶೀರ್ವಾದವಾಗಿರಲಿ, ಸಂತೈಸುವಿಕೆಯಾಗಿರಲಿ, ಆ ರೀತಿ ನನ್ನನ್ನು ಉಪಯೋಗಿಸಿ ಎಂದು ಕೇಳುವಾಗ ಕರ್ತನು ಅದೇ ರೀತಿ ನಮ್ಮನ್ನು ಆಶೀರ್ವದಿಸಿ ಉಪಯೋಗಿಸುತ್ತಾರೆ. ಏಕೆಂದರೆ ಸೇವೆಯ ಹಾದಿಯಲ್ಲಿ ಅಂತಹ ಹಾದಿಯನ್ನೆಲ್ಲ ಹಾದು ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಏಕೆಂದರೆ ನಿಮ್ಮ ಬಾಯಿಯ ಮುಖಾಂತರವಾಗಿ ಎಷ್ಟೋ ಜನರು ಆಶೀರ್ವಾದವನ್ನು ಹೊಂದಿಕೊಂಡಿರುತ್ತಾರೆ. ಆದ್ದರಿಂದ ಯಾವಾಗಲೂ ನಮ್ಮ ಬಾಯಿ ಮತ್ತೊಬ್ಬರನ್ನು ಸಂತೋಷವಾಗಿ ಆಶೀರ್ವಾದವಾಗಿ ಇಡುವಂತೆ ಕಾಣಲ್ಪಟ್ಟು ನಾವು ಮುನ್ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಆ ಸಂತೋಷವೇ ಒಂದು ವಿಶೇಷವಾದ ಸಂತೋಷ. ಕಣ್ಣೀರೊಂದಿಗೆ ಇದ್ದಾರ ಅವರು ಹೇಳುತ್ತಾರೆ, ದೇವರ ಸಂತೈಸುವಿಕೆಯ ಮಾತನ್ನು ಹೇಳಿದಾಗ ಕಣ್ಣೀರನ್ನು ಒರೆಸಿ, ನನಗೆ ಈಗಲೇ ಒಂದು ನೆಮ್ಮದಿ, ಈಗಲೇ ಒಂದು ಸಂತೋಷ, ಸರಿ ನಾನು ದೇವರ ಮುಂದೆ ಪ್ರಾರ್ಥಿಸಿ ಬದುಕುತ್ತೇನೆ, ಅಂತಹ ಒಂದು ನಂಬಿಕೆಯಿಂದ ದೇವರಲ್ಲಿ ವಿಶ್ವಾಸದಲ್ಲಿ ಬಲಪಟ್ಟವರಾಗಿ ನಡೆಯುತ್ತಾರೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮನ್ನು ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುವಂತೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮೂಲಕವಾಗಿ ಅನೇಕರ ಹೃದಯ ಸಂತೈಸುವಿಕೆಗೊಳ್ಳುತ್ತದೆ. ನಿಮ್ಮನ್ನು ನೋಡಿ ಜನರು ಹೇಳುತ್ತಾರೆ, ನಿಮ್ಮ ಮಾತೆ ನನ್ನನ್ನು ಸಂತೈಸಿತು. ನಿಮ್ಮ ಮೂಲಕ ದೇವರು ಕೊಟ್ಟಂತ ಮಾತಿನಿಂದಲೇ ಇಂದು ನನ್ನ ಕುಟುಂಬ ಸಮಾಧಾನವಾಗಿದೆ, ಕುಟುಂಬ ದೂರವಾಗದಂತೆ ಇದ್ದೇವೆ. ಕೆಲವರು ಹೇಳುತ್ತಾರೆ, ಅತ್ತೆಯ ಮಾತುಗಳು, ನಾದನಿಯ ಮಾತುಗಳು ಈ ದಿನದಲ್ಲಿ ನನ್ನ ಕುಟುಂಬ ಒಡೆಯುವುದಕ್ಕೆ ಕಾರಣವಾಗಿತ್ತು. ಆ ರೀತಿ ಎಷ್ಟೋ ಒಡೆದು ಹೋದಂಥ ಕುಟುಂಬಗಳು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಲು ಬರುತ್ತಾರೆ. ಅವರು ಹೇಳುತ್ತಾರೆ, ನಿಮ್ಮ ಮಾತಿನಿಂದಲೇ. ಕೆಲವರು ಮರೆಮುಖವಾಗಿ ಹೇಳುತ್ತಾರೆ, ನನ್ನ ಗಂಡ ಅವರ ತಾಯಿಯ ಮಾತನ್ನು ಕೇಳುವುದರಿಂದಲೇ ಕುಟುಂಬ ಒಡೆದು ಹೋಯಿತು ಎಂದು ಹೇಳುತ್ತಾರೆ. ನನ್ನ ಹೃದಯ ಒಡೆದು ಹೋಗುವಂತೆ ನನ್ನನ್ನು ಚುಚ್ಚಿ ಮಾತನಾಡುವುದರಿಂದ ಅವರೊಂದಿಗೆ ಬಾಳಲು ಆಗುತ್ತಿಲ್ಲ. ಆ ರೀತಿ ಹೇಳುವಂತಹ ಎಷ್ಟೋ ಸ್ತ್ರೀಯರನ್ನು ದೇವರ ಸೇವೆಯಲ್ಲಿ ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಾರೆ. ದೇವರ ಸಮ್ಮುಖದಲ್ಲಿ ಅವರನ್ನು ಸಂತೈಸುವಂಥ ಕೃಪೆಯನ್ನು ದೇವರು ನಮಗೆ ಕೊಟ್ಟು, ದೇವರ ಕೃಪೆಯಿಂದ ಅವರನ್ನು ಬಲಪಡಿಸಿ ಕುಟುಂಬವಾಗಿ ಬಾಳುವಂತೆ ದೇವರು ಸಹಾಯ ಮಾಡಿದ್ದಾರೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮನ್ನು ಮತ್ತೊಬ್ಬರಿಗೆ ಸಂತೈಸುವಿಕೆಯಾಗಿ ಇಡಲು ದೇವರು ಇಷ್ಟಪಡುತ್ತಿದ್ದಾರೆ. ಇಂದು ಒಂದು ತೀರ್ಮಾನಕ್ಕೆ ಬನ್ನಿರಿ. ದೇವರೇ, ನೂತನ ಪಡಿಸಿರಿ, ನಿಮ್ಮ ಫಲಗಳನ್ನು ಕೊಡಿರಿ. ನನ್ನ ಮಾತಲ್ಲ, ನಿಮ್ಮ ಮಾತನ್ನು ನಾಲಿಗೆಯಲ್ಲಿ ಇಡಿರಿ. ದೇವರೇ, ನನ್ನ ಮಾತು ಯಾರನ್ನು ಗಾಯಪಡಿಸಬಾರದು. ದೇವರೇ, ನನ್ನ ಮಾತು ಯಾರನ್ನು ನೋಯಿಸಬಾರದು. ದೇವರೇ, ಮತ್ತೊಬ್ಬರನ್ನು ನನ್ನ ಮಾತುಗಳು ಚುಚ್ಚಬಾರದು. ದೇವರೇ, ನನ್ನ ಮಾತು ಮತ್ತೊಬ್ಬರನ್ನು ಪ್ರೀತಿಸುವಂತೆ ಇರಬೇಕು. ಆ ರೀತಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿರಿ. ದೇವರು ನಡೆಸುತ್ತಾರೆ. ನಿಮ್ಮ ಮೂಲಕ ದೇವರ ನಾಮ ಮಹಿಮೆ ಹೊಂದುತ್ತದೆ. ಪ್ರಿಯರೇ, ಈ ದಿನದಲ್ಲಿ ಅದಕ್ಕಾಗಿ ಪ್ರಾರ್ಥಿಸೋಣ. ದೇವರು ನಮ್ಮ ಮಾತಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ, ಒಂದು ಸಂತೈಸುವ ತಾಯಿಯಾಗಿ, ತಂದೆಯಾಗಿ, ಒಬ್ಬ ಮಗಳಾಗಿ, ಮಗನಾಗಿ ದೇವರು ಆಶೀರ್ವದಿಸುವಂತೆ, ಅನೇಕ ಕುಟುಂಬಗಳ ಆಶೀರ್ವಾದವಾಗಿ ಬದಲಾಗುವಂತ ಒಂದು ಅಭಿಷೇಕವನ್ನು, ಕರ್ತನ ಒಂದು ಅಭಿಷೇಕವನ್ನು ನಮ್ಮ ಮೇಲೆ ಸುರಿಸುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತೋತ್ರ 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 ಸ್ತೋತ್ರ. ಅಪ್ಪ, ನಿಮ್ಮನ್ನು ಸ್ತುತಿಸುತ್ತೇನೆ ಅಪ್ಪ. ಈ ದಿನದಲ್ಲಿ ಅಪ್ಪ, ನೀವು ಮಾತನಾಡಿದ ವಾಕ್ಯಗಳಿಗಾಗಿ, ಮಾತುಗಳಿಗಾಗಿ ಸ್ತೋತ್ರ ಅಪ್ಪ. ಒಬ್ಬೊಬ್ಬರ ಬಾಯಲ್ಲಿ ನಿಮ್ಮ ಪರಿಶುದ್ಧವಾದ ಮಾತುಗಳು ಉಂಟಾಗಲಿ. ನಿಮ್ಮ ಆತ್ಮ ನಮ್ಮ ಮೇಲೆ ಸುರಿಯಲಿ ಅಪ್ಪ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವಪ್ಪ. ಈ ದಿನದಲ್ಲಿ ಮತ್ತೊಬ್ಬರ ಹೃದಯವನ್ನು ವೇದನೆ ಪಡಿಸುವಂತೆ, ಮತ್ತೊಬ್ಬರ ಹೃದಯವನ್ನು ಗಾಯಪಡಿಸುವಂತೆ ಮಾತನಾಡಿದ ಒಬ್ಬೊಬ್ಬರನ್ನು ಅಪ್ಪ ನೀವು ನೂತನ ಪಡಿಸಿ ನಿಮ್ಮ ಆತ್ಮದಿಂದ ತುಂಬಿಸಿರಿ ಅಪ್ಪ. ಅವರ ಬಾಯ ಮಾತನ್ನು ಪರಿಶುದ್ಧ ಪಡಿಸಿರಿ. ಅವರ ಬಾಯಿಂದ ಬರುವಂತ ಮಾತುಗಳು ಒಬ್ಬೊಬ್ಬರನ್ನು ಸಂತೈಸಲಿ
ಅಪ್ಪ, ಒಬ್ಬೊಬ್ಬರ ಗಾಯಗಳು ಕಟ್ಟಲ್ಪಡುವಂತೆ ನೀವು ಒಬ್ಬೊಬ್ಬರನ್ನು ಅಭಿಷೇಕಿಸಿರಿ ದೇವರೇ. ಅಪ್ಪ, ನೀವು ನಾಲಿಗೆಯನ್ನು ಅಭಿಷೇಕಿಸಿರಿ ದೇವರೇ. ಈ ದಿನದಲ್ಲಿ ಒಪ್ಪಿಸಿಕೊಡುವ ಒಬ್ಬೊಬ್ಬರನ್ನು ನಿನ್ನ ಆತ್ಮದಿಂದ ತುಂಬಿಸಿರಿ. ಈ ದಿನದಲ್ಲಿ ಯಾರ್ಯಾರು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಾರೋ ಅವರು ಇನ್ನು ಮುಂದೆ ಬರುವ ದಿನಗಳಲ್ಲಿ ನೋಡುವಾಗ ನಿಮ್ಮ ವಾಕ್ಯದಿಂದ ಬಲಪಟ್ಟು ನಿಮ್ಮ ಮೂಲಕ ಅವರು ಬಲಗೊಂಡವರಾಗಿ, ಆ ವಾಕ್ಯದಿಂದ ನಾವು ಬದುಕುತ್ತಿದ್ದೇವೆ, ಆ ವಾಕ್ಯದಿಂದ ನಾವು ಬಲಗೊಂಡಿದ್ದೇವೆ, ಆ ವಾಕ್ಯದಿಂದ ಕುಟುಂಬವಾಗಿ ಜೀವಿಸುತ್ತಿದ್ದೇವೆ, ಆ ವಾಕ್ಯದಿಂದಲೇ ನಾವು ನಂಬಿಕೆಯಲ್ಲಿ ಬಲಗೊಂಡೆವು ಎಂದು ಹೇಳುವ ರೀತಿ ದೇವರೇ, ಒಬ್ಬೊಬ್ಬರನ್ನು ಬಲಪಡಿಸಿದ್ದಕ್ಕಾಗಿ ವಂದನೆ, ನಿಮ್ಮ ಆತ್ಮದಿಂದ ತುಂಬಿಸಿದ್ದಕ್ಕಾಗಿ ವಂದನೆ ದೇವರೇ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ ಅಪ್ಪ. ನಿಮ್ಮ ನಾಮ ಮಹಿಮೆ ಹೊಂದುವುದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ, ಸ್ತೋತ್ರ ಮಾಡುತ್ತೇನೆ ಅಪ್ಪ. ಈ ರೀತಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ನೀವು ಜವಾಬ್ದಾರಿ ತೆಗೆದುಕೊಳ್ಳುವಂತೆ ನಿಮಗೆ ವಂದನೆ ಸಲ್ಲಿಸುತ್ತೇನಪ್ಪ, ಸ್ತುತಿಸುತ್ತೇನೆ, ಸ್ತೋತ್ರ ಮಾಡುತ್ತೇನೆ ಅಪ್ಪ. ಒಬ್ಬೊಬ್ಬರನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತೇನೆ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯರೇ, ಈ ದಿನದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದ್ದೇವೆ. ಒಪ್ಪಿಸುವಿಕೆಯಲ್ಲಿ ನಿಂತುಕೊಳ್ಳೋಣ. ಪ್ರತಿದಿನ ಬೆಳಗ್ಗೆ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ. ನಿಮ್ಮ ಚಿತ್ತದಂತೆ ಬದುಕಬೇಕು, ನಿಮ್ಮ ಚಿತ್ತದಂತೆ ನಡೆಯಬೇಕು, ನಿಮ್ಮ ಚಿತ್ತದಂತೆ ಮಾತನಾಡಬೇಕು. ಒಪ್ಪಿಸಿಕೊಡುವಿಕಿಂತ ಮುನ್ನಡೆಯಿರಿ. ಪ್ರತಿದಿನವೂ ನಿಮ್ಮ ಕಣ್ಣುಗಳು ಆಶ್ಚರ್ಯಗೊಳ್ಳುವಂತೆ ಅನೇಕರು ಸಾಕ್ಷಿಯಾಗಿ ಹೇಳುತ್ತಾರೆ, ನಿಮ್ಮ ಮಾತಿನಿಂದಲೇ ಆಶೀರ್ವಾದವನ್ನು ಹೊಂದಿಕೊಂಡೆ, ನಿಮ್ಮ ಮಾತಿನಿಂದಲೇ ಸಂತೋಷವಾಗಿ ಇದ್ದೇನೆ ಎಂದು ಹೇಳುವಂತೆ ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ. ಕರ್ತನ ನಾಮ ಮಹಿಮೆ ಹೊಂದಲಿ. ಆಮೆನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತು ಎಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಮೇಲುಗಳನ್ನು ನಮಗೆ ತಿಳಿಸಲು ಮರೆಯಬೇಡ್ರಿ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.